ಹೆಲೋ ಗೈಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ನ್ಯೂ ಸ್ನ್ಯಾಕ್ ವಿಡಿಯೋ. ಇವತ್ತು ನಾನು ನಿಮ್ಗೆ ಹೇಳ್ಕೊಡ್ತಾ ಇರೋದು ಯಾವ್ದಂದ್ರೆ ಅದೇ ಕ್ಯಾಬೇಜ್ ಪಕೋಡ. ನೀವು ಟ್ರೈ ಮಾಡಿರ್ತೀರಾ, ಆದ್ರೆ ಈ ರೀತಿ ಟ್ರೈ ಮಾಡಿದ್ರೆ ಸಖತ್ತಾಗಿ ಬರುತ್ತೆ. ಒಳಗಡೆಯಿಂದ ಸಾಫ್ಟ್, ಆಚೆ ಕಡೆಯಿಂದ ಕ್ರಿಸ್ಪಿ. ಸೊ ಮಾಡುವ ವಿಧಾನನ ಡೀಟೇಲ್ ಆಗಿ ಹೇಳಿದೀನಿ. ನೀವೇನಾದ್ರೂ ಚಾನಲ್ಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ, ಯಾಕಂದ್ರೆ ಇದೇ ತರ ಫುಡ್ ರೆಸಿಪೀಸ್ ಮಿಕ್ಸ್ ಆಗೋ ಚಾನ್ಸಸ್ ಇರುತ್ತೆ. ಬನ್ನಿ ಇನ್ನ ತಡ ಮಾಡದಲ್ಲ ಕಿಚನ್ ಹೋಗಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈ ಕ್ಯಾಬೇಜ್ ಪಕೋಡ ಮಾಡೋದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ನ ಕ್ವಿಕ್ ಆಗಿ ನೋಡ್ಕೊಂಬಿಡೋಣ. ಆಮೇಲೆ ಮಾಡುವ ವಿಧಾನನ ಡೀಟೇಲ್ ಆಗಿ ನೋಡ್ಕೊಳ್ಳೋಣ. ಮೊದಲಿಗೆ ಮೆಣಸಿನ್ಕಾಯಿ, ಜೀರಿಗೆ, ಅಜ್ವೈನು, ಧನಿಯಾ, ಒಂದ್ ಸ್ವಲ್ಪ ಖಾರದ ಪುಡಿ, ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು, ಕರಿಬೇವು, ಶುಂಠಿ, ಅಡುಗೆ ಸೋಡಾ, ಆಮೇಲೆ ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟು. ಮೇನ್ ಇಂಗ್ರೀಡಿಯೆಂಟು ಕ್ಯಾಬೇಜ್. ಇಷ್ಟೇ ಇಂಗ್ರೀಡಿಯೆಂಟ್ಸ್ ಬೇಕಾಗಿರೋದು. ಆಮೇಲೆ ತೇಲ್ಸೋದಕ್ಕೆ ಎಣ್ಣೆ. ಇಷ್ಟಿದ್ರೆ ಸಾಕು, ಆರಾಮಾಗಿ ಮಾಡ್ಕೊಬೋದು. ಬನ್ನಿನ ಮಾಡುವ ವಿಧಾನನ ಡೀಟೇಲ್ ಆಗಿ ನೋಡ್ಕೊಳ್ಳೋಣ. ಮೊದಲಿಗೆ ಒಂದು ತಪ್ಪಲೆ ತಗೊಂಡು ಅದಕ್ಕೆ ಕ್ಯಾಬೇಜ್ ಅಂದ್ರೆ ಎಲೆಕೋಸು, ಒಂದು ಕಾಲ್ಗಡ್ಡೆ ನೀಟಾಗಿ ಈ ತರ ಉದ್ದಕ್ಕೆ ಸಣ್ಣದಾಗಿ ಹಚ್ಕೊಳ್ಳಿ. ಹಚ್ಚೋ ಪ್ರೊಸೆಸ್ ಎಲ್ಲ ತೋರಿಸಿದ್ರೆ ಒಂದು ಸ್ವಲ್ಪ ವಿಡಿಯೋ ಲ್ಯಾಗ್ ಆಗುತ್ತೆ ಅಂದ್ಬಿಟ್ಟು ಸೊ ಹಚ್ಚಿ ಮುಂಚೆನೆ ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ವಿ. ಅದಕ್ಕೆ ಒಂದು 4ರಿಂದ 5 ಟೇಬಲ್ ಸ್ಪೂನ್ ಕಡಲೆ ಹಿಟ್ಟು ಅಥವಾ 6 ಟೇಬಲ್ ಸ್ಪೂನು, ಆಮೇಲೆ ಅಕ್ಕಿ ಹಿಟ್ಟು 1-2 ಟೇಬಲ್ ಸ್ಪೂನ್, ಅರಿಶಿನ ಒಂದು ಚಿಟಿಕೆ ಅಥವಾ ಒಂದು 1/4 ಟೇಬಲ್ ಸ್ಪೂನು, ಆಮೇಲೆ ಅಚ್ಚ ಖಾರದ ಪುಡಿ ಒಂದು 1/4 ಟೇಬಲ್ ಸ್ಪೂನು ಅಥವಾ 1/2 ಟೇಬಲ್ ಸ್ಪೂನು. ನೀವೇನಾದ್ರೂ ಖಾರ ಲವರ್ಸ್ ಆಗಿದ್ರೆ ಜಾಸ್ತಿ ಹಾಕೊಳ್ಳಿ, ತೊಂದರೆ ಇಲ್ಲ. ಆಮೇಲೆ ಒಂದು 1/4 ಟೇಬಲ್ ಸ್ಪೂನು ಧನಿಯಾ, ಒಂದು ಸ್ವಲ್ಪ ನುಣ್ಣಗೆ ಮಾಡ್ಕೊಂಡಿರೋದು. ಆಮೇಲೆ ಶುಂಠಿ ಒಂದು ಸ್ವಲ್ಪ, ಮೆಣಸಿನ್ಕಾಯಿ ಒಂದು 3ರಿಂದ 4 ರೌಂಡಾಗಿ ಹಚ್ಕೊಂಡಿರೋದು, ಕರಿಬೇವು ಒಂದು ಅರ್ಧ ಕಡ್ಡಿ ಮುರ್ಕೊಂಡು ಹಾಕೊಳ್ಳಿ. ಆಮೇಲೆ ಅಜ್ವೈನ್ ಸ್ವಲ್ಪ, ಜೀರಿಗೆ ಒಂದು 1/4 ಟೇಬಲ್ ಸ್ಪೂನ್. ಇಷ್ಟು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಮಿಕ್ಸ್ ಮಾಡೋಕ್ಕಿಂತ ಮುಂಚೆ ಅಡುಗೆ ಸೋಡಾ ಒಂದು ಚಿಟಿಕೆ, ಆಮೇಲೆ ರುಚಿಗೆ ತಕ್ಕಷ್ಟು ನುಣ್ಣುಪ್ಪು ಒಂದು 1/4 ಟೇಬಲ್ ಸ್ಪೂನು ಅಥವಾ ಒಂದು ಸ್ವಲ್ಪ ಜಾಸ್ತಿನೇ ಹಾಕೊಂಡ್ರು ನಡೆಯುತ್ತೆ. ಹಂಗಂತೇಳಿ ತೀರಾ ಜಾಸ್ತಿ ಹಾಕೊಳಕ್ ಹೋಗ್ಬೇಡ್ರಿ, ಉಪ್ಪು ಆಗ್ಬಿಡುತ್ತೆ, ತಿನ್ನೋಕ್ಕಾಗಲ್ಲ. ಇಷ್ಟು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಬನ್ನಿ ಗೈಸ್, ನೀವೇನಾದರೂ ಚಾನಲ್ಗೆ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಇದೇ ಥರ ಹೆಲ್ದಿ ಆ್ಯಂಡ್ ಕ್ವಿಕ್ ರೆಸಿಪೀಸ್ ಬರ್ತಾನೆ ಇರ್ತವೆ. ಸ್ನ್ಯಾಕ್ ಐಟಮ್ಸು ಎಲ್ಲ ಥರ ಫುಡ್ ರೆಸಿಪಿ ವ್ಲಾಗ್ಸ್ ಬರ್ತಾನೆ ಇರ್ತವೆ, ವೀಕ್ಲಿ 2 or 3. ಸೊ ನೀವು ಮಾಡಬೇಕಾಗಿರೋದಿಷ್ಟೇ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ಯಾವುದೇ ವೀಡಿಯೋಸು ಮಿಸ್ ಆಗಲ್ಲ. ಹಾಗೆ ನಿಮ್ಮ ಸ್ನೇಹಿತರ ಜೊತೆಗೂ ಶೇರ್ ಮಾಡಿ, ವಿಡಿಯೋಗೊಂದು ಲೈಕ್ ಮಾಡಿ. ನೋಡ್ಬೋದು, ಈ ಥರ ಚೆನ್ನಾಗಿ ಮಿಕ್ಸ್ ಆಗಬೇಕು. ಆ ಮಸಾಲೆಗಳು ಆ ಕ್ಯಾಬೇಜ್ಗೆ ಚೆನ್ನಾಗಿ ಹಿಡಿಬೇಕು. ಏನಾದರೂ ಕಲಿಸ್ಬೇಕಾದ್ರೆ ಕಡಲೆ ಹಿಟ್ಟು ಏನಾದರೂ ಕಡಿಮೆ ಅನ್ನಿಸ್ತು ಅಂದರೆ ಇನ್ನೊಂದು ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಪಕೋಡ ಬಿಡೋ ಸ್ಟೈಲ್ಗೆ ಹಿಟ್ಟನ್ನ ರೆಡಿ ಮಾಡ್ಕೊಳ್ಳಿ. ನೀರನ್ನ ನೋಡ್ಕೊಂಡು ಹಾಕೊಳ್ಳಿ. ತೀರಾ ನೀರಾಗಿ ಕಲಿಸ್ಕೊಂಬಿಟ್ರು ಪಕೋಡ ಬಿಡೋಕ್ಕೆ ಆಗಲ್ಲ. ಅದಕ್ಕೆ ಅಂಟಂಟಾಗಿರಬೇಕು. ನೋಡ್ಬೋದು, ಒಂದು ಸ್ವಲ್ಪ ಕಡಲೆ ಹಿಟ್ಟು ಕಡಿಮೆ ಅನ್ನಿಸ್ತು, ಅದಕ್ಕೆ ಇನ್ನೊಂದು 2-3 ಟೇಬಲ್ ಸ್ಪೂನ್ ಆ್ಯಡ್ ಮಾಡ್ಕೊಳ್ಳಿ. ಪಕೋಡ ಬಿಡೋ ರೇಂಜಿಗೆ ಹಿಟ್ಟನ್ನ ರೆಡಿ ಮಾಡ್ಕೊಂಡ್ರೆ ಸಾಕು. ಸೇಮು ಮಾಮೂಲಿ ಈರುಳ್ಳಿ ಪಕೋಡ ಮಾಡ್ತೀವಲ್ಲ, ಅದೇ ಥರ ಇದು ಡಿಫ್ರೆಂಟು ಕ್ಯಾಬೇಜ್ ಪಕೋಡ ಅಷ್ಟೇ. ಆದರೆ ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿದ್ರೆ ಮತ್ತೆ ಮತ್ತೆ ಮಾಡೋದು ಗ್ಯಾರಂಟಿ. ನೋಡ್ಬೋದು, ಈ ರೇಂಜಿಗೆ ಹಿಟ್ಟನ್ನ ಕಲಿಸ್ಕೊಂಡ್ರೆ ಸಾಕು. ಬನ್ನಿ ಇನ್ನು ಎಣ್ಣೆನ ಕಾಯಕ್ಕಿಟ್ಟು ಎಣ್ಣೆಗೆ ಬಿಟ್ಕೊಂಬಿಡೋಣ ಗೈಸ್. ಹಾಗೆ ನಮ್ಮ ಚಾನಲಲ್ಲಿ ಮನಿ ಗಿವ್ ಅವೇ ನಡೀತಾ ಇದೆ. ಹಳೆ ವಿಡಿಯೋಸ್ ಏನಾದರೂ ನೋಡಿದರೆ ನಿಮ್ಗೆ ಗೊತ್ತೇ ಇರುತ್ತೆ, ಆದರೂ ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ. ಆದಷ್ಟು ಬೇಗ ನನ್ನ ಚಾನಲ್ನ 500 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆದರೆ ಆ ಲಕ್ಕಿ ಸಬ್ಸ್ಕ್ರೈಬರ್ ಯಾರಿಗೋ ಒಬ್ರಿಗೆ ಮನಿ ಗಿವ್ ಅವೇ ಇರುತ್ತೆ. ಅದೆಷ್ಟು ಮತ್ತು ಏನಿಗೆ ಪ್ರೊಸೀಜರ್, ಹೇಗೆ ಪಾರ್ಟಿಸಿಪೇಟ್ ಮಾಡಬೇಕು ಅನ್ನೋದನ್ನು ಕಂಪ್ಲೀಟ್ ಆದಮೇಲೆ ಹೇಳ್ತೀನಿ. ಅದಕ್ಕೆ ನಿಮ್ಮ ಸ್ನೇಹಿತರ ಜೊತೆಗೆ ಎಲ್ಲರ ಜೊತೆಗೂ ಬೇಗ ಶೇರ್ ಮಾಡಿ 500 ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡಿಸಿ. ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿದ ತಕ್ಷಣ ಮನಿ ಗಿವ್ ಅವೇ ಪ್ರೊಸೀಜರ್ ಹೇಗೆ ಅಂತ ಹೇಳಿದ್ನಲ್ಲ, ಡೀಟೇಲಾಗಿ ವೀಡಿಯೋ ಮಾಡಾಕ್ತೀನಿ. ನೀವು ಅದಕ್ಕೇ ಬೇಗ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಯಾರಿಗೆ ಗೊತ್ತು, ಆ ಲಕ್ಕಿ ವಿನ್ನರ್ ನೀವು ಕೂಡ ಆಗಿರುತ್ತೆ. ಎಣ್ಣೆಗೆ ಹಾಕೊಂಡ್ಮೇಲೆ ಚೆನ್ನಾಗಿ ಕೆಂಪುಗೆ ರೋಸ್ಟ್ ಮಾಡ್ಕೊಬೇಕು. ಯಾವುದಕ್ಕೆ ತೆಗಿಬೇಕು ಅಂತ ನೀವೇ ನೋಡ್ತೀರಾ. ಹಾಗೆ ಇದು ಇನ್ನೇನು ವಿಂಟರ್ ಸೀಸನ್ನು ಸ್ಟಾರ್ಟ್ ಆಗ್ತಾ ಇದೆ, ಮಳೆಗಾಲನೂ ಬರ್ತಾ ಇದೆ. ಸೊ ಈ 2 ಸೀಸನ್ಗೂ ಬೆಸ್ಟ್ ಅಂತಲೇ ಹೇಳ್ಬೋದು ಈ ಪಕೋಡಗಳು. ಇನ್ನು ಡಿಫ್ರೆಂಟ್ ಪಕೋಡ ಯಾವುದಾದ್ರೂ ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಅದ್ರ ಮೇಲೆ ಆದಷ್ಟು ಬೇಗ ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀವಿ. ಹೇಳಿದಾಗೆ ಇನ್ನೇನು ಚಳಿಗಾಲನೂ ಬಂತು, ಮಳೆಗಾಲನೂ ಬಂತು. ಸಂಜೆ ಹೊತ್ತೇನಾದ್ರು ತಿನ್ನಬೇಕು ಅನ್ಸಿದ್ರೆ ಇದನ್ನು ಮಾಡ್ಕೊಂಡು ತಿನ್ನಿ. ಇದನ್ನು ಮಾಡ್ಕೊಂಡು ತಿಂದರೆ ನೀವು ಮಾಡಿರೋದು ಗೊತ್ತಾಗಲ್ಲ, ತಿಂದಿರೋದು ಗೊತ್ತಾಗಲ್ಲ, ಅಷ್ಟು ಬೇಗ ಖಾಲಿಯಾಗಿ ಹೋಗುತ್ತೆ. ಆಮೇಲೆ ಇದು ಊಟಕ್ಕೆ ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಯಾಕಂದರೆ ಸಖತ್ತಾಗಿರುತ್ತೆ ಗುರು, ಒಂಥರ ಟೇಸ್ಟು. ಈ ಹಪ್ಪಳನೂ ಬೇಡ, ಏನೂ ಬೇಡ, ಈ ಪಕೋಡ ಮಾಡ್ಕೊಂಬಿಟ್ರೆ ಸಗದಾಗಿರುತ್ತೆ.
ನೋಡ್ಬೋದು ಇನ್ನೇನು ಫೈನಲ್ ಸ್ಟೇಜಿಗೆ ಬಂತು. ಈ ಥರ ಕೆಂಪುಗೆ ರೋಸ್ಟ್ ಆದಮೇಲೆ ತೆಕ್ಕೊಂಬಿಡ್ಬೇಕು. ಹಾಗಂತೇಳಿ ತೀರಾ ಸೀಸಕ್ಕೆ ಹೋಗ್ಬೇಡ್ರಿ, ಒಂಥರ ಸೀದೋಗಿರೋ ಸ್ಮೆಲ್ ಬಂದ್ಬಿಡುತ್ತೆ. ಯಾವ ಅದಕ್ಕೆ ತೆಗಿಬೇಕೋ ಆ ಅದಕ್ಕೆ ತೆಗಿಬೇಕು. ನೋಡ್ಬೋದು ಎಷ್ಟು ಚೆನ್ನಾಗಾಗಿದೆ ಅಂತ. ಬನ್ನಿ ಇದೇ ಥರ ಇನ್ನೊಂದೆರಡು ಒಬೆ ಆಗುತ್ತೆ, ಬೇಯಿಸ್ಕೊಂಡು ಬಂದ್ಬಿಡೋಣ. ಆಮೇಲೆ ಪ್ಲೇಟ್ಗೆ ಹಾಕೊಂಡು ತಿನ್ಬಿಡೋದೆ. ನೀವು ಟ್ರೈ ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ನೀವು ಒಂದ್ಸಲ ಟ್ರೈ ಮಾಡಿ ಅಷ್ಟೇ. ಬನ್ನಿ ಇದನ್ನು ಟೇಸ್ಟ್ ಮಾಡಿ ನೋಡೋಣ ಹೇಗಿದೆ ಅಂತ. ಒಂದು ಪ್ಲೇಟ್ಗೆ ಹಾಕೊಂಡು ಟೇಸ್ಟ್ ಮಾಡೋಣ ಬನ್ನಿ. ಸೊ ಗೈಸ್, ಫೈನಲಿ ರೆಡಿ ಆಯ್ತು ನಮ್ಮ ಕ್ಯಾಬೇಜ್ ಪಕೋಡ. ಬನ್ನಿ ಇನ್ನ ಟೇಸ್ಟ್ ಮಾಡಿ ನೋಡೋಣ ಹೇಗಿದೆ ಅಂತ. ಸೊ ನೀವು ಒಂದ್ಸಲ ಟ್ರೈ ಮಾಡೋದನ್ನ ಮರಿಬೇಡಿ. ಬನ್ನಿ ಟೇಸ್ಟ್ ಮಾಡೋಣ. ನೋಡ್ಬೋದು ಎಷ್ಟು ಗರಿ ಗರಿ ಆಗಿದೆ ಅಂದ್ರೆ. ಪರ್ಫೆಕ್ಟ್ ಊರು, ಸಕಲಾಗೈತೆ. ಒಳಗಡೆಯಿಂದ ಸಾಫ್ಟು, ಮೇಲ್ಗಡೆಯಿಂದ ಕ್ರಿಸ್ಪಿ, ಹೇಳಕ್ಕಾಗಲ್ಲ ಈ ಫೀಲಿಂಗ್ ನ. ನೀವು ಮಾಡ್ಕೊಂಡ್ ತಿಂದ್ರೇನೆ ಗೊತ್ತಾಗೋದು. ಸೊ ನೀವು ಒಂದ್ಸಲ ಈ ಕ್ಯಾಬೇಜ್ ಪಕೋಡನ ಟ್ರೈ ಮಾಡಿ. ಟ್ರೈ ಮಾಡಿದ್ಮೇಲೆ ಹೇಗ್ ಬಂತು ಅನ್ನೋದನ್ನ ಕಮೆಂಟ್ ಹಾಕೋದನ್ನ ಮರಿಬೇಡಿ. ಇದೇ ತರ ಹೆಲ್ದಿ ಸ್ನ್ಯಾಕು ಮತ್ತೆ ಫುಡ್ ರೆಸಿಪೀಸ್ಗೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಆಗಿ. ಹಾಗೆ ಗೈಸ್, ಮನಿ ಗಿವ್ ಅವೇ ಇದೆ, ಆದಷ್ಟು ಬೇಗ ನಿಮ್ಮ ಸ್ನೇಹಿತರ ಜೊತೆಗೂ ಶೇರ್ ಮಾಡಿ. ನೀವು ಸಬ್ಸ್ಕ್ರೈಬ್ ಆಗಿ. ಮತ್ತೆ ನೆಕ್ಸ್ಟ್ ರೆಸಿಪಿ ಬ್ಲಾಗ್ ಅಲ್ಲಿ ಭೇಟಿ ಆಗ್ತೀನಿ ಅಂತ ಹೇಳ್ತಾ ಧನ್ಯವಾದಗಳು.